ನೋಡಿ, ನಾನೀಗಾಗಲೇ ಹೇಳ್ತಾ ಇದ್ದೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಸಿಗುತ್ತೆ, ಬೇರೆ ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ತಮಿಳುನಾಡಿನಲ್ಲಿ 1 ಟನ್ ಕಬ್ಬಿಗೆ ಬೆಂಬಲ ಬೆಲೆ 4025ರಿಂದ 4150 ರೂಪಾಯಿವರೆಗೂ ಕೊಡ್ತಾರೆ. ಪಂಜಾಬ್ನಲ್ಲಿ 3900ರಿಂದ 4000 ರೂಪಾಯಿ ಸದ್ಯಕ್ಕೆ ಸಿಗ್ತಾ ಇದೆ ಪ್ರತಿ ಟನ್ಗೆ ಬೆಂಬಲ ಬೆಲೆ. ಉತ್ತರ ಪ್ರದೇಶದಲ್ಲಿ 3900ರಿಂದ 4000 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಬೆಂಬಲ ಬೆಲೆ ಸಿಗ್ತಾ ಇದೆ. ಹರಿಯಾಣದಲ್ಲಿ 3900ರಿಂದ 4000 ರೂಪಾಯಿ ಆಲ್ರೆಡಿ ಸಿಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ 3800 ರೂಪಾಯಿಯಿಂದ 3900 ರೂಪಾಯಿ ಸಿಗ್ತಾ ಇದೆ. ಗುಜರಾತ್ನಲ್ಲಿ 3800ರಿಂದ 3851 ರೂಪಾಯಿಯಿಂದ 3901 ರೂಪಾಯಿವರೆಗೂ ಸಿಗುತ್ತೆ. ಇಲ್ಲೇ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ 3700 ರೂಪಾಯಿಯಿಂದ 3751 ರೂಪಾಯಿವರೆಗೂ ಬೆಂಬಲ ಬೆಲೆ ಸರ್ಕಾರ ಕೊಡ್ತಾ ಇದೆ. ಇನ್ನ ವೀಕ್ಷಕರೇ, ಕರ್ನಾಟಕ ಸದ್ಯಕ್ಕೆ ಸಿಗ್ತಾ ಇದ್ದದ್ದು 2600ರಿಂದ 3000 ರೂಪಾಯಿ. ಇದು ಮೊದಲು, ಅಂದ್ರೆ ಈ ಪ್ರತಿಭಟನೆ ಅಂತ್ಯಗೊಂಡು ಎಲ್ಲ ಮುಗಿದು ಸರ್ಕಾರ ತನ್ನ ಹೊಸ ಬೆಲೆಯನ್ನು ಅನೌನ್ಸ್ ಮಾಡೋವರೆಗೂ. ಈಗ ಎಷ್ಟಾಗಿದೆ? 3300 ರೂಪಾಯಿ ಸಿಗ್ತಾ ಇದೆ. ಸೊ 3300 ರೂಪಾಯಿ ಈಗ ಸದ್ಯಕ್ಕೆ ನಮ್ಮ ರಾಜ್ಯದ ರೈತರು ಬೆಂಬಲ ಬೆಲೆಯನ್ನ ತಗೋತಾರೆ. ಇದು ಸದ್ಯ ಇರುವಂತಹ ಎಲ್ಲ ರಾಜ್ಯಗಳು, ಇನ್ಕ್ಲೂಡಿಂಗ್ ನಮ್ಮ ರಾಜ್ಯ. ಇನ್ನು ನೆಕ್ಸ್ಟ್ ನೋಡಿ, ನಾನೀಗಾಗಲೇ ಹೇಳ್ತಾ ಇದ್ದೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಸಿಗುತ್ತೆ, ಬೇರೆ ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ತಮಿಳುನಾಡಿನಲ್ಲಿ 1 ಟನ್ ಕಬ್ಬಿಗೆ ಬೆಂಬಲ ಬೆಲೆ 4025ರಿಂದ 4150 ರೂಪಾಯಿವರೆಗೂ ಕೊಡ್ತಾರೆ. ಪಂಜಾಬ್ನಲ್ಲಿ 3900ರಿಂದ 4000 ರೂಪಾಯಿ ಸದ್ಯಕ್ಕೆ ಸಿಗ್ತಾ ಇದೆ ಪ್ರತಿ ಟನ್ಗೆ ಬೆಂಬಲ ಬೆಲೆ. ಉತ್ತರ ಪ್ರದೇಶದಲ್ಲಿ 3900ರಿಂದ 4000 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಬೆಂಬಲ ಬೆಲೆ ಸಿಗ್ತಾ ಇದೆ. ಹರಿಯಾಣದಲ್ಲಿ 3900ರಿಂದ 4000 ರೂಪಾಯಿ ಆಲ್ರೆಡಿ ಸಿಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ 3800 ರೂಪಾಯಿಯಿಂದ 3900 ರೂಪಾಯಿ ಸಿಗ್ತಾ ಇದೆ. ಗುಜರಾತ್ನಲ್ಲಿ 3800ರಿಂದ 3851 ರೂಪಾಯಿಯಿಂದ 3901 ರೂಪಾಯಿವರೆಗೂ ಸಿಗುತ್ತೆ. ಇಲ್ಲೇ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ 3700 ರೂಪಾಯಿಯಿಂದ 3751 ರೂಪಾಯಿವರೆಗೂ ಬೆಂಬಲ ಬೆಲೆ ಸರ್ಕಾರ ಕೊಡ್ತಾ ಇದೆ. ಇನ್ನ ವೀಕ್ಷಕರೇ, ಕರ್ನಾಟಕ ಸದ್ಯಕ್ಕೆ ಸಿಗ್ತಾ ಇದ್ದದ್ದು 2600ರಿಂದ 3000 ರೂಪಾಯಿ. ಇದು ಮೊದಲು, ಅಂದ್ರೆ ಈ ಪ್ರತಿಭಟನೆ ಅಂತ್ಯಗೊಂಡು ಎಲ್ಲ ಮುಗಿದು ಸರ್ಕಾರ ತನ್ನ ಹೊಸ ಬೆಲೆಯನ್ನು ಅನೌನ್ಸ್ ಮಾಡೋವರೆಗೂ. ಈಗ ಎಷ್ಟಾಗಿದೆ? 3300 ರೂಪಾಯಿ ಸಿಗ್ತಾ ಇದೆ. ಸೊ 3300 ರೂಪಾಯಿ ಈಗ ಸದ್ಯಕ್ಕೆ ನಮ್ಮ ರಾಜ್ಯದ ರೈತರು ಬೆಂಬಲ ಬೆಲೆಯನ್ನ ತಗೋತಾರೆ. ಇದು ಸದ್ಯ ಇರುವಂತಹ ಎಲ್ಲ ರಾಜ್ಯಗಳು, ಇನ್ಕ್ಲೂಡಿಂಗ್ ನಮ್ಮ ರಾಜ್ಯ. ಇನ್ನು ನೆಕ್ಸ್ಟ್ ನೋಡಿ, ನಾನೀಗಾಗಲೇ ಹೇಳ್ತಾ ಇದ್ದೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಸಿಗುತ್ತೆ, ಬೇರೆ ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ತಮಿಳುನಾಡಿನಲ್ಲಿ 1 ಟನ್ ಕಬ್ಬಿಗೆ ಬೆಂಬಲ ಬೆಲೆ 4025ರಿಂದ 4150 ರೂಪಾಯಿವರೆಗೂ ಕೊಡ್ತಾರೆ. ಪಂಜಾಬ್ನಲ್ಲಿ 3900ರಿಂದ 4000 ರೂಪಾಯಿ ಸದ್ಯಕ್ಕೆ ಸಿಗ್ತಾ ಇದೆ ಪ್ರತಿ ಟನ್ಗೆ ಬೆಂಬಲ ಬೆಲೆ. ಉತ್ತರ ಪ್ರದೇಶದಲ್ಲಿ 3900ರಿಂದ 4000 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಬೆಂಬಲ ಬೆಲೆ ಸಿಗ್ತಾ ಇದೆ. ಹರಿಯಾಣದಲ್ಲಿ 3900ರಿಂದ 4000 ರೂಪಾಯಿ ಆಲ್ರೆಡಿ ಸಿಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ 3800 ರೂಪಾಯಿಯಿಂದ 3900 ರೂಪಾಯಿ ಸಿಗ್ತಾ ಇದೆ. ಗುಜರಾತ್ನಲ್ಲಿ 3800ರಿಂದ 3851 ರೂಪಾಯಿಯಿಂದ 3901 ರೂಪಾಯಿವರೆಗೂ ಸಿಗುತ್ತೆ. ಇಲ್ಲೇ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ 3700 ರೂಪಾಯಿಯಿಂದ 3751 ರೂಪಾಯಿವರೆಗೂ ಬೆಂಬಲ ಬೆಲೆ ಸರ್ಕಾರ ಕೊಡ್ತಾ ಇದೆ. ಇನ್ನ ವೀಕ್ಷಕರೇ, ಕರ್ನಾಟಕ ಸದ್ಯಕ್ಕೆ ಸಿಗ್ತಾ ಇದ್ದದ್ದು 2600ರಿಂದ 3000 ರೂಪಾಯಿ. ಇದು ಮೊದಲು, ಅಂದ್ರೆ ಈ ಪ್ರತಿಭಟನೆ ಅಂತ್ಯಗೊಂಡು ಎಲ್ಲ ಮುಗಿದು ಸರ್ಕಾರ ತನ್ನ ಹೊಸ ಬೆಲೆಯನ್ನು ಅನೌನ್ಸ್ ಮಾಡೋವರೆಗೂ. ಈಗ ಎಷ್ಟಾಗಿದೆ? 3300 ರೂಪಾಯಿ ಸಿಗ್ತಾ ಇದೆ. ಸೊ 3300 ರೂಪಾಯಿ ಈಗ ಸದ್ಯಕ್ಕೆ ನಮ್ಮ ರಾಜ್ಯದ ರೈತರು ಬೆಂಬಲ ಬೆಲೆಯನ್ನ
ತಗೋತಾರೆ. ಇದು ಸದ್ಯ ಇರುವಂತಹ ಎಲ್ಲ ರಾಜ್ಯಗಳು ಇನ್ಕ್ಲೂಡಿಂಗ್ ನಮ್ಮ ರಾಜ್ಯ. ಇನ್ನು ನೆಕ್ಸ್ಟ್